ಬಾಸ್ ನನಗೆ ಒಂಥರ ನಂಗೆ ಕಮಾಂಡಿಂಗ್ ಅನ್ನೋದೊಂದು ಇಷ್ಟ ಅನ್ನೋ ಥರ ನಮಗೆ ಬಾಸ್ ಆಗಿರೋದಕ್ಕೆ ಇಷ್ಟ ಅಂತ ಎಷ್ಟು ಕಾಟ ಕೊಟ್ಟಿದ್ದಾರೆ ನಿಜ ಹೇಳಬೇಕು. ಇಲ್ಲ, ಕಾಟ ಕೊಟ್ಟಿದ್ದಾರೆ ಅನ್ನೋದಕ್ಕಿಂತ ಆ ಪಾತ್ರಕ್ಕೆ ಏನು ಬೇಕು ಅದನ್ನು ತೆಗೆಸ್ಕೊಂಡಿದ್ದಾರೆ. ಯಾಕೆಂದರೆ ಅವರು ಕಲಾವಿದೆಯಾಗಿ ಆ್ಯಕ್ಟ್ ಮಾಡಿ ತೋರಿಸ್ತಿರು ನನಗೆ ಈ ಥರನೇ ಮಾಡಬೇಕು ಅಂತ. ಒಂಚೂರು ಎಮೋಷನ್ ಕಮ್ಮಿ ಆದರೆ ಬಂದು ಕಟ್ ಅಂತ ಹೇಳ್ಬಿಟ್ಟು ಟಕ್ಕಂದು ಬಂದು ಆ್ಯಕ್ಟ್ ಮಾಡಿ ತೋರಿಸ್ತಿದ್ರು. ಬಟ್ ಅವ್ರು ಆ್ಯಕ್ಟ್ ಮಾಡಿ ತೋರಿಸಿರೋದ್ರಿಂದ ನನಗೊಂದು ಸ್ವಲ್ಪ ಈಸಿ ಆಯಿತು ಅದನ್ನ ಅರಗಿಸ್ಕೊಂಡು ಮಾಡೋದಕ್ಕೆ ಸ್ವಲ್ಪ ಇದೆ. ಮತ್ತು ಎಲ್ಲ ಸ್ಟಾರ್ಟಿಂಗ್ ಇಂಟ್ರೊಡಕ್ಷನಿಂದ ಕ್ಲೈಮ್ಯಾಕ್ಸ್ವರೆಗೂ ಅವ್ರು ಏನು ಆ್ಯಕ್ಟ್ ಮಾಡಿದ್ದಾರೆ ಅದನ್ನು ನಾನು ನಿಭಾಯಿಸಿದ್ದೀನಿ. ಬಟ್ ಡೈರೆಕ್ಟ್ರ್ ಆ್ಯಕ್ಟ್ ಮಾಡಿದಾಗ ಕಲಾವಿದಂಗೆ ತುಂಬ ಈಸಿ ಆಗುತ್ತೆ, ಅದೊಂದು ನನಗೆ ಪ್ಲಸ್ ಆಯಿತು. ಈಗ ನೀವು ಲೆಕ್ಚರರ್ ಆಗಿ ಕಾಣಿಸ್ಕೊಂಡಿದ್ದೀರಾ, ಅದೇ ಹೈಟೇ ಇದ್ದೀರಾ, ಹಾಗೆ ಕಾಣಿಸ್ತೀರಾ, ಅಫ್ಕೋರ್ಸ್ ನೋ ಡೌಟ್. ಹೇಗಿತ್ತು ಅಂದರೆ ಅದು ಎಕ್ಸ್ಪೀರಿಯನ್ಸ್ ಹೇಗಿತ್ತು? ನಾವು ಯೂಶಲಿ ಕಾಲೇಜ್ಗೆ ಹೋಗು ಅಂದರೆ ಬಂಕ್ ಹಾಕ್ಬಿಟ್ಟು ಎಲ್ಲೆಲ್ಲೂ ಹೋಗ್ತಾ ಇದ್ವಿ, ಟೀಚರ್ಸ್ ಲೆಕ್ಚರರ್ಸ್ ಅಂದರೆ ಅಂತ ಓಡೋಗ್ತಾ ಇದ್ವಿ. ನಿಮ್ಗೆ ಹೆಂಗೆ ಫೀಲ್ ಆಗ್ತದೆ ಅದೇ ಪಾತ್ರ ನಿಮ್ಮ ಕಾಲೇಜ್ ಡೇಸ್ ಹೇಳೋದು? ಇಲ್ಲ, ಸತ್ಯ, ನಮ್ಮಮ್ಮ ಅದೇ ಹೇಳ್ತಾರೆ, ನೀನೇ ಬಂಕ್ ಆಗ್ತಿದ್ದೆ ಕಾಲೇಜಲ್ಲಿ, ಇವಾಗ ನೀನು ಲೆಕ್ಚರ್ ಆಗಿ ಪಾಠ ಮಾಡ್ಬೇಕು ಅಷ್ಟು ಜನಕ್ಕೆ, ಅದನ್ನ ಅಕ್ಸೆಪ್ಟ್ ಮಾಡ್ತಾರೆ ಹುಡುಗರು ಅಂತ ಕೇಳಿದ್ರೆ. ಇಲ್ಲ, ಶೂಟಿಂಗ್ ಟೈಮಲ್ಲಿ ಅಕ್ಸೆಪ್ಟ್ ಮಾಡಲೇಬೇಕು. ಯಾಕೆ ಅಂತೇಳಿದ್ರೆ ಆ ಗೆಟಪ್ಪೇ ಆ ರೀತಿ ಇತ್ತು. ಆ ಇನ್ಶರ್ಟ್ ಮಾಡ್ಕೊಂಡಿರೋ ಫಾರ್ಮಲ್ಸು, ಜುಟ್ಟು ಕಟ್ಟಿದ್ದೀನಿ ನಿಮ್ಗೆ ನೋಡ್ಬೋದು ಟೀಸರಲ್ಲಿ. ಆಮೇಲೆ ಶೇಡ್ಸ್ ಹಾಕಿರೋದು ಒಂದು ಡಿಗ್ನಿಟಿ ಆಗಿತ್ತು ಕ್ಯಾರೆಕ್ಟ್ರು. ಆಮೇಲೆ ನಿಮಗೆ ನಾರ್ಮಲ್ ಇಂಗ್ಲೀಷ್ ಅಲ್ಲ ಇದು, ಒಂದು 25 ನಿಮಿಷ ಆ ಸ್ಲ್ಯಾಂಗೇ ಬೇರೆ ಇದೆ ಇಂಗ್ಲೀಷು. ಆ್ಯಕ್ಚುಲಿ ಕನ್ನಡ ಮೀಡಿಯಮು, ನಿಮ್ಗೆ ಎಷ್ಟು ಕಷ್ಟ ಆಯಿತು? ಇಲ್ಲ, ಇಂಗ್ಲೀಷ್ ನಾರ್ಮಲ್ ಇಂಗ್ಲೀಷ್ ಮಾತಾಡ್ಬೋದು, ಬಟ್ ಈ ಥರ ಸ್ಲ್ಯಾಂಗ್ ಮಾತಾಡಿದ್ಯಲ್ಲ ಪ್ರೊಫೆಸರ್ ಆಗಿ, ಅದನ್ನು ನಿಭಾಯಿಸೋದು ಕಷ್ಟ ಆಯಿತು. ಆಮೇಲೆ ಕಂಪ್ಲೀಟಾಗಿ ಒಂದು 25 ನಿಮಿಷ ಲೆಕ್ಚರ್ ಕ್ಲಾಸ್ ತೊಗೊತೀನಿ. ಮ್ಯಾನೇಜ್ ಮಾಡಿದ್ರಿ ಸರ್? ಇವತ್ತು ಆಂಥ್ರೋಪಾಲಜಿ ಅಂದರೆ ನನಗೆ ಅಂತ ಬಾಯಿ ತಿರುಗುತ್ತೆ, ಆ ಟರ್ಮ್ಸ್ ಎಲ್ಲ ಮೆಡಿಕಲ್ ಟರ್ಮ್ಸ್ ಎಲ್ಲ ಹೆಂಗೆ ಕಲ್ತ್ರಿ? ಅಲ್ಲ, ನಾನು ಪ್ರಾಕ್ಟೀಸ್ ಮಾಡಿ ನಿಮಗೆ ಹೇಳಿದೆ. ನನಗೆ ಪ್ರಾಕ್ಟೀಸ್ ಮಾಡ್ಬೋದು, ಬಟ್ ಪ್ರಾಕ್ಟೀಸ್ ಮಾಡಿದ್ರೂ ಡೆಡ್ ಬಾಡಿ ಜೊತೆ ಹೆಂಗೆ ಮಾಡ್ತೀರಾ ಆ್ಯಕ್ಟ್ ನೀವು? ಅದು ಡಿಫಿಕಲ್ಟ್ ಆಯ್ತು ನನಗೆ. ಎಲ್ಲ ಸ್ಟೂಡೆಂಟ್ಸ್ ಎಲ್ಲ ನಗೋರು, ಏನು ಸರ್ ನೀವು ಐಟು ಪರ್ಸ್ನಾಲಿಟಿ ಇದ್ದೀರಾ, ಡೆಡ್ ಬಾಡಿ ಜೊತೆ ಆ್ಯಕ್ಟ್ ಮಾಡೋಕ್ಕೆ ಸರ್? ಹೀರೋಯಿನ್ನ ಕೊಡಿ, ಇಲ್ಲಾಂದ್ರೆ ಏನೋ ಒಂದು ಮಾಸ್ ಡೈಲಾಗ್ ಹೇಳಿ, ಇಲ್ಲ ಫೈಟ್ ಮಾಡೋಣ ಅಂದರೆ ಮಾಡ್ಬೋದು. ಡೆಡ್ ಬಾಡಿ ಜೊತೆ ಆ್ಯಕ್ಟ್ ಮಾಡು ಅಂತ ಹೇಳಿದ್ರೆ ವೈಬ್ರೇಷನ್ ಆಗೋದು. ನಿಮ್ಗೆ ಅದು ಪಾಯಿಂಟ್ಸ್ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಡೆಡ್ ಬಾಡಿ ಇಟ್ಕೊಂಡು ಇಂಥ ಪಾರ್ಟು, ಈ ಪೋರ್ಷನ್ ಇದು, ಈ ಥರ ಇದಾದರೆ ಇದಾಗುತ್ತೆ ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ನನಗೆ ವೈಬ್ರೇಷನ್ ಆಗೋದು. ಬಟ್ ಸುಮಾರು ಟೇಕ್ ಮಾಡಿದ್ದೀನಿ ಅದನ್ನು. ಯಾಕೆ ಅಂತ ಹೇಳಿದ್ರೆ ನನಗೆ ಅದು 3 ಗಂಟೆ ರಾತ್ರಿ ನನಗೆ ತಲೆ ಕೂತ್ಕೊಂಡ್ಬಿಟ್ಟಿತ್ತು. 3 ಗಂಟೆ ರಾತ್ರಿ ದೆವ್ವಗಳು ಓಡಾಡೋ ಟೈಮಲ್ಲೂ ಬಾಡಿ ಎದ್ಬಿಟ್ರೇನಪ್ಪ ಅಂತ ನನಗೊಂದು ಇದಾಗ್ತಿತ್ತು. ಆಮೇಲೆ ಅವರು ಕಾಲೇಜವ್ರು ಹೇಳಿದ್ರು, ಇಲ್ಲ ಸರ್ ಇದು 10 ವರ್ಷ, ಸುಮಾರು ಒಂದು 10 ವರ್ಷ ಹಳೆ ಸರ್ ಡೆಡ್ ಬಾಡಿ ಅಂತ. ಅವಾಗ ನಾನು ಇನ್ನೂ ಜಾಸ್ತಿ ಭಯ ಸ್ಟಾರ್ಟ್ ಆಗೋಯ್ತು, ಎದ್ಗಿದ್ದು ಬಿಟ್ರೇನಪ್ಪ ಮಾಡೋದು ಅಂತ. ಸುಮಾರು ಅದು ಒಂದು 7 ಅಡಿ ಇದೆ ಡೆಡ್ ಬಾಡಿ. ಆ ಕೆಮಿಕಲ್ ಹಾಕಿ ಇದು ಮಾಡಿದ್ರು, ಸ್ಮೆಲ್ ಇತ್ತು, ಅದು 7 ಅಡಿ ಇದೆ. ಅವ್ರು ಹೇಳಿದ್ರು 10 ವರ್ಷದ ಹಳೆ ಬಾಡಿ ಸರ್ ಅಂತ. 10 ವರ್ಷದಂದರೆ ಪಾಪ ಸತ್ತ ಮೇಲೂ ನೆಮ್ಮದಿ ಕೊಡ್ತೀವಲ್ಲ ಯಪ್ಪಂಗೆ ನನಗನ್ನಿಸ್ತು. ಫ್ರೆಶ್ ಆಗಿರೋದು ಈ ಡೆಡ್ ಬಾಡಿ ಬೇಕು, ಇದು ಸ್ಕಿನ್ ಔಟ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಇದನ್ನು ನಾನು ಇನ್ಫ್ಯಾಕ್ಟ್ ಇವ್ರನ್ನ ಕರ್ಕೊಂಡು ಹೋಗಿದ್ದೆ. ಇವ್ರು ಯಾರು ಇಲ್ಲ ಜೊತೆ, ನಾನು ಹಿಂಗೆ ತಿರುಗಿ ನೋಡ್ತೀನಿ ಎಲ್ಲ ಓಡ್ತಾ ಇದ್ದಾರೆ, ಮೇಡಮ್ ನಾನು ಬಿಟ್ಬಿಡಿ ಮೇಡಮ್ ಅಂತ. ನಮ್ಮ ಮಾಸ್ಕು ಹಾಕೊಳ್ಳೋಕೆ ರೆಡಿ ಇಲ್ಲ. ನಾನು ಇನ್ಫ್ಯಾಕ್ಟ್ ನೋಡ್ತಾ ಇದ್ದೀನಿ, ಇದು ಸ್ಕಿನ್ ಔಟ್ ಆಗಿಲ್ಲ, ಇದು ಸ್ಕಿನ್ ಇದೆ, ಇದು ಫ್ರೆಶ್ ಆಗಿದೆ ಕೊಡಿ ನಾವು. ಇನ್ಫ್ಯಾಕ್ಟ್ ಪಾಪ ಕಾಲೇಜವರು ತುಂಬ ಸಪೋರ್ಟ್ ಮಾಡಿದ್ರು. ಯಾವ ಕಾಲೇಜ್? ಇಟ್ಸ್ ಜುಪಿಟರ್ ಕಾಲೇಜ್ ಅಂತ, ಇದ್ರ ಹತ್ರ ನೆಲಮಂಗಲ ರೋಡಲ್ಲಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.